ಸ್ವರ್ಗಲೋಕ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಿಕನ್ ಕಬಾಬ್. ಒಂದು ಬಾಂಡೆಗೆ 1 kg ಚಿಕನ್ ತೊಗೊಂಡಿದ್ದೀನಿ. ಒಂದು ದೊಡ್ಡ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಬ್ಯಾಡಗೆ ಮೆಣಸಿನ್ಕಾಯಿ ಪೇಸ್ಟು. ಒಂದು 15ರಿಂದ 20 ಬ್ಯಾಡಗೆ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ಒಂದು 10 ನಿಮಿಷ ನೆನೆ ಇಟ್ಬಿಟ್ಟು ನಂತರ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಪೇಸ್ಟ್ ಇದು. 1 ಸ್ಪೂನ್ ಚಿಲ್ಲಿ ಪೌಡರು, $100 ಗ್ರಾಮ್ ಅಷ್ಟು ಕಾರ್ನ್ಫ್ಲವರ್ ಪೌಡರು, ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಎರಡು ಎಗ್ಗು, ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಇವುಗಳನ್ನೆಲ್ಲ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲಾದರೆ ಸರಿಯಾಗಿ ಒಂದಲ್ಲ ಅದು. ಯಾವುದೇ ಕಾರಣಕ್ಕೂ ನೀರು ಮಿಕ್ಸ್ ಮಾಡ್ಕೋಬೇಡಿ, ಹಾಗೇ ಕಲಸಿಡಿ. ನಾನಿವಾಗೆಲ್ಲ ಚೆನ್ನಾಗಿ ಕಲಸಿ 1 ಅವರ್ ಸೈಡಲ್ಲಿ ಇಡ್ತಾ ಇದ್ದೀನಿ. ಚೆನ್ನಾಗಿ ನೆನಿಬೇಕಿದು. 1 ಅವರ್ ನೆನೆದ ಚಿಕನ್ನ ಕಾದಿರೋ ಎಣ್ಣೆಯಲ್ಲಿ ಒಂದೊಂದೇ ಪೀಸ್ಗಳನ್ನು ಹಾಕಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಯಾವುದೇ ಅಂಗಡಿಯಿಂದ ತಂದಿರೋ ಕಬಾಬ್ ಪೌಡ್ರು ಬಳಸಿಲ್ಲ, ಯಾವುದೇ ಕಲರ್ ಬಳಸಿಲ್ಲ, ಹಾಗೆ ಟೇಸ್ಟಿಂಗ್ ಪೌಡ್ರು ಬಳಸಿಲ್ಲ. ಆದರೂ ರೆಸ್ಟೋರೆಂಟ್ ಸ್ಟೈಲ್ ಕ್ರಿಸ್ಪಿಯಾಗಿರುವಂತಹ ಕಬಾಬ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು. 8ರಿಂದ 10 ನಿಮಿಷ ಫ್ರೈ ಆದಮೇಲೆ ನೋಡಿ ಈಗ ಬೆಂದಿದೆ ಕಬಾಬ್ ಇದು. ಆಹಾ, ಜ್ಯೂಸಿಯಾಗೆ ಸಾಫ್ಟಾಗಿದೆ ಚಿಕನ್ನು, ತಿನ್ನೋಕ್ಕೆ ಬಲು ರುಚಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.